ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಸೌಂದಾಳೆ ಬಟರ್ ಫಿಶ್ ಇದರದ್ದು ಇವತ್ತೊಂದು ಮಸಾಲ ಮಾಡುವ. ನೀರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಹೆಚ್ಚಿ ಇಡಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 7-8 ಕರಿಮೆಣಸು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಇದನ್ನು ಒಂದೊಂದನ್ನು ಅದರಲ್ಲಿ ಹುರಿಯಿರಿ. ಜೀರಿಗೆ, ಕರಿಮೆಣಸು, ಹೆಚ್ಚಿಟ್ಟ 7-8 ಎಸಳಿನಷ್ಟು ಬೆಳ್ಳುಳ್ಳಿ, ಶುಂಠಿ, 1 ಇಂಚಿನಷ್ಟು ಶುಂಠಿ, ಆಮೇಲೆ 1 ನೀರುಳ್ಳಿ, ಬೇಕಾದ 2 ಕರಿಬೇವಿನ ಎಸಳು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಹಾಕಲಿಲ್ಲ. ಇಷ್ಟನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಹುರಿಯಿರಿ. ಆಮೇಲೆ ಈಗ ಮಸಾಲೆ ಮಾಡುವ. ಮಸಾಲೆಗೆ 1 ಮುಷ್ಟಿಯಷ್ಟು ತುರಿ, 1 ಚಿಕ್ಕ ಹುಳಿ ತುಂಡು ಹಾಗೂ 7-8 ಒಣಮೆಣಸು ಹಾಕಿ ಮಸಾಲೆ ಮಾಡಿ ರೆಡಿ ಮಾಡುವ. ಇದು ನೋಡಿ, ಈಗ ಇದು ಟ್ರಾನ್ಸ್ಪರೆಂಟ್ ಆಯಿತು ಈರುಳ್ಳಿ. ಈಗ ಇದನ್ನು ಇಷ್ಟು ಫ್ರೈ ಮಾಡಿ ಆದಮೇಲೆ ಈಗ ಮಸಾಲೆ ಕೂಡ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಇದು ಮಸಾಲೆ ಇದಕ್ಕೆ ಹಾಕಿ ಬೆರೆಸುವ. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು, ಮಸಾಲೆ ಬಿಸಿಯಾಗಿ ಸ್ವಲ್ಪ ಉಕ್ಕಿ ಬರುವಾಗ ಇದು ತೊಳೆದಿಟ್ಟ ಸೌಂದಾಳೆ ಮೀನನ್ನು ನಾನೀಗ ಇದಕ್ಕೆ ಮೇಲೆ ಹಾಕ್ತಾ ಇದ್ದೇನೆ ಬೇಯಿಸಲಿಕ್ಕೆ. ಬೇಯಿಸುವಾಗ 1-2 ಹಸಿಮೆಣಸು ಪರಿಮಳಕ್ಕೆ ಇರಲಿ, ಒಳ್ಳೆ ರುಚಿ ಬರ್ತದೆ. ನೋಡಿ, ಈಗ ಮುಚ್ಚಳ ಬೇಯಿಸಿ ಒಂದು ಸಿಮ್ಮಲ್ಲಿ 15 ನಿಮಿಷದಷ್ಟು ನಾನೀಗ ಬೇಯಿಸಿದ್ದೇನೆ ಇದನ್ನು. ನೋಡಿ, ಈಗ ರೆಡಿ ಆಯಿತು ನಮ್ಮದು ಮಸಾಲ. ಇದು ಸೌಂದಾಳೆ ಬಟರ್ ಫಿಶ್ ಮಸಾಲ.